ಗುರು ಈಗ ನಾವು ಪ್ರೆಸೆಂಟ್ ಇದ್ದೀವಿ ನೇಪಾಳಲ್ಲಿ. ಒಂದು 20 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಊಟಕ್ಕೆ ಹಾಕಿದ್ದೀವಿ, ನೋಡ್ತಾ ಇರ್ಬೋದು. ಏಕ ಕರ್ನಾಟಕದ ಗಾಡಿನೇ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1 2 3 4 ಅದಿಂದ ಗಾಡಿ ಬೇರೆ ಗಾಡಿ, ಒಬ್ಬರೇ ಗೈಡು ನೋಡಿ. ಎಲ್ಲ ನೋಡ್ಕೋಬೋದು, ಎಲ್ಲ ಕರ್ನಾಟಕದೇ. ಇದು ಡಾಬಾ ನೋಡ್ತಾ ಇರ್ಬೋದು. ಈಗ ನಾವು ಜಸ್ಟ್ ಊಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ಬಿಡಬೇಕು. ಟೈಮ್ ಬಂದು ಕರೆಕ್ಟಾಗಿ 9 ಗಂಟೆ 45 ನಿಮಿಷ ಆಗಿದೆ. ಈಗ ಇಲ್ಲಿಂದ 300 ಕಿಲೋಮೀಟ್ರ್ ಜರ್ನಿ. ಕಠ್ಮಂಡು ಅಂತ ಊರ ಹೆಸರು, ಕಠ್ಮಂಡು ಅಂತ. ಘಾಟ್ ಸೆಕ್ಷನ್ ಮೇಲೆ ಹೋದರೆ 150. ಇವರು ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ ಗೈಡು. 300 ಕಿಲೋಮೀಟ್ರ್ ಆಗುತ್ತೆ, 150 ಕಿಲೋಮೀಟ್ರ್ ಎಕ್ಸ್ಟ್ರಾ. ಆ ರೋಡ್ ಪರವಾಗಿಲ್ಲ ಅಂತೆ. 12 ಅವರ್ ಜರ್ನಿ. ಅದರಲ್ಲೂ ಘಾಟ್ ಸೆಕ್ಷನ್ ಸಿಗುತ್ತೆ, ಅಷ್ಟೊಂದು ಓವರಾಗೇನು ಸಿಗೋಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಪೊಲೀಸ್ನವ್ರ ಕಂಡ ಸಿಕ್ಕಾಪಟ್ಟೆ ಐತಂತೆ ಗೈಡ್ ಹೇಳ್ತವ್ರೆ. ಆಮೇಲೆ ಇಲ್ಲಿ ಶೂ ಎಲ್ಲ ಕಂಪಲ್ಸರಿ ಅಂತೆ, ನನಗೆ ಗೊತ್ತಿರಲಿಲ್ಲ. ಶೂ ಬೇರೆ ಇಲ್ಲ, ಹೆಂಗೋ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ವೀಡಿಯೋ ಮಾಡ್ತೀನಿ ಒಳಗಡೆ, ನೋಡೋಣ. ಯಾಕಂದರೆ ನೈಟೆಲ್ಲ ಫುಲ್ ಜರ್ನಿ ಇರುತ್ತೆ, ಡೇ ಹೊತ್ತು ಅಷ್ಟು ಓಡ್ಸೋಕ್ಕೆ ಬಿಡೋಲ್ಲಂತೆ. ನೋಡೋಣ ಬನ್ನಿ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಇಲ್ಲಿಂದ. ಈಗ ನೋಡ್ತಾ ಇರ್ಬೋದು ನೇಪಾಳಿ ಸಿಟಿ ಹೆಸರು ಗೊತ್ತಿಲ್ಲ ಗುರು. ಆಲ್ರೆಡಿ ಒಂದು 70 ಕಿಲೋಮೀಟ್ರ್ ಬಂದಿದ್ದೀವಿ. ಈ ಥರ ಇದೆ. ಮುಂದೆ ನಮ್ಮ ಗಾಡಿ ಹೋಗ್ತಾ ಇದೆ ನೋಡಿ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಗುರು ಪೊಲೀಸ್ನವ್ರದ್ದು. ಹೆಜ್ಜೆಗೂ ಇದ್ದಾರೆ, ಎಲ್ಲ ಸ್ಟೇಟಲ್ಲೂ ಅದೇ ಪ್ರಾಬ್ಲಮ್ಮು. ಹಿಂಗೋ ಗೈಡ್ ಇರೋದಕ್ಕೆ ಪರವಾಗಿಲ್ಲ, ಗೈಡ್ ಇಲ್ದಲ್ಲೇ ಬಂದರೆ ಅವ್ರು 12 ಮಾಡಿಬಿಡ್ತಾರೆ. ಅಷ್ಟೊಂದು ಪ್ರಾಬ್ಲಮ್ ಐತೆ. ರೋಡ್ಗಳಂತೂ ಮಾತಾಡೋಂಗೆ ಇಲ್ಲ, ಅಷ್ಟು ಕೆಟ್ಟದಾಗಿದೆ. ನಮ್ಮ ಹಳ್ಳಿ ರೋಡ್ಗಳು ಎಷ್ಟು ಚೆನ್ನಾಗಿರುತ್ತೆ ಅದಕ್ಕಿಂತ ವರ್ಸ್ಟಾಗಿದ್ದಾವೆ. ಈಗ ಸಿಟಿ ರೋಡಲ್ಲ, ನಿಮ್ಗೆ ಹಂಗೆ ಅನ್ನಿಸ್ತೈತೆ. ಒಂಚೂರು ಸಿಟಿ ಎಕ್ಸಿಟ್ ಆಗಿದ ತಕ್ಷಣ ಫುಲ್ಲು ಸಿಂಗಲ್ ರೋಡ್ಗಳು, ಗುಂಡಿಗೋಟ್ರ ಫುಲ್ಲು ಕಿತ್ತೋಗಿರೋದೆ. ಮುಂದೆ ತೋರಿಸ್ತೀನಿ ಬನ್ನಿ ನೋಡಿ. ಈ ಥರ ಸಿಂಗಲ್ ರೋಡು ಫುಲ್ಲು ಪ್ಯಾಚು ಇದರ ಪರವಾಗಿಲ್ಲ. ಇನ್ನು ಮುಂದೆಗಡೆ ತೋರಿಸ್ತೀನಿ ನೋಡಿ. ರೋಡೇ ಇಲ್ಲ ಅನ್ಕೊಂಬಿಡಿ. ಒಂದು ಮಣ್ಕಾಲದ್ದು ಉದ್ದ ದೊಡ್ಡ ಗುಂಡಿಗಳಾಗಿದ್ದಾವೆ. ಸಿಕ್ಕಾಪಟ್ಟೆ ವರ್ಸ್ಟಾಗಿದೆ. ನೋಡ್ತಾ ಇರ್ಬೋದು ಹೆಂಗೆ ಕಾಣ್ತಾ ಇದೆ ಅಂತ. ಘಾಟ್ ಹಿಡಿತಾ ಇದ್ದೀವಿ ನೋಡಿ. ಅವೆಲ್ಲ ರೋಡೇನೆ, ಲೈಟಿಂಗ್ಸ್ ಕಾಣ್ತಿರೋದೆಲ್ಲ ಹೋದಂಗೆ ಹೋಗಿದೆ ನೋಡಿ. ವೈಟ್ ಕಲರ್ ಅವೆಲ್ಲ ಬೆಟ್ಟದ ಮೇಲೆಲ್ಲ ಲೈಟಿಂಗ್ಸ್ ಕಾಣ್ತಿದೆ. ನಾವು ಇನ್ನೊಂದು ರೋಡಿಗೆ ಬರಬೇಕಿತ್ತು ಗುರು. ಅದು ಭಯಂಕರ ಅಂದರೆ ಭಯಂಕರ. ತಿರುಗೋ ರೋಡಲ್ಲೇ ತಿರುಗ್ತಾ ಇರಬೇಕು. ರೋಡಂತೂ ಸಾಗೋದೇನು ಸಿಕ್ಕಾಪಟ್ಟೆ ಬರೀ 150 ಕಿಲೋಮೀಟ್ರ್ ಅಷ್ಟೇ ಇರೋದು ಘಾಟು. ರೌಂಡ್ ಹೊಡಿಬೇಕು ಅಲ್ಲೇ, ರೌಂಡ್. ಅಲ್ಲಿ ಕಾಣ್ತಾ ಇದೆ ಬೆಟ್ಟ ನಿಮಗೆ, ಲೈಟಿಂಗ್ಸ್. ನೈಟ್ ವಿಸಲ್ ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿಂದು ರೋಡ್ ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ವರಷ್ಟಾಗಿದೆ ಗುರು. ಎಷ್ಟೆಷ್ಟು ದೊಡ್ಡ ಗುಂಡಿಗಳಿದಾವೆ ನೋಡಿ. ಗಾಡೀಲಿರೋ ಪಾರ್ಟ್ಸ್ಗಳೆಲ್ಲ ಸೌಂಡ್ ಬರ್ತಾಯಿದೆ. ಆಮೇಲೆ ಗುಡ್ಡ ಎಲ್ಲ ಕೊಡ್ದಿರೋದು ಇದು. ಕೆಳಗಡೆ ಪಾತಾಳ ಇದೆ, ಈ ಕಡೆ ಎತ್ತಿಸ್ತಾ ಇದೆ. ಹಂಗೆ ಯಾವ ರೇಂಜಿಗಿದೆ ನೋಡಿ. ಇದೇನು ರೋಡ ಏನು ಗುರು ಇದು? ಆಗಬೇಕು ನೋಡಿ. ಇನ್ನು ಯಾವ ಕಾಲಕ್ಕಾಗುತ್ತೆ ರೋಡ್ ಇದು? ಮಳ್ಳು ಒಂಥರ ಮಣ್ಣಿದು ಗುರು, ಕುಸಿಯುತ್ತೆ. ನೋಡೋಕ್ಕೆ ಭಯ ಆಗುತ್ತೆ ಗುರು, ಆ ರೇಂಜಿಗೆ ಐತೆ. ಫೋನ್ ಇಟ್ಕೊಂಡು ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಹೆಂಗಿದೆ ನೋಡಿ. ಮೇಲ್ಗಡೆಯಿಂದ ಯಾವಾಗ ಏನು ಬೀಳುತ್ತೆ ಅಂತ ಗೊತ್ತಿಲ್ಲ. ಮಣ್ಣೆ ಕುಸಿಬೋದು, ಏನೇ ಕುಸಿಬೋದು ಗೊತ್ತಿಲ್ಲ. ಈ ರೇಂಜಿಗೆ ರೋಡ್ಗಳು ಮಾಡಿದ್ದಾರೆ.
ಕಡಿಮೆ ಅಂದರೂ ಒಂದು 200 ಕಿಲೋಮೀಟ್ರ್ ಬರೀ ಇದೇ ರೋಡಲ್ಲಿ ಬಂದಿದ್ದೀವಿ ಇವರು. ಏನೋ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಅಲ್ಲ, 200 ಕಿಲೋಮೀಟ್ರ್ ಇದೇ ರೋಡ್ ಈ ಕಂಡೀಷನಲ್ಲಿ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಇದೇ ಗೋಡನ್ನು. ಫುಲ್ಲು ದೊಡ್ಡ ಸಿಟಿಗುರು, ರಾಜಧಾನಿ. ಟೈಮ್ ಬಂದು ನೋಡ್ತಾ ಇರ್ಬೋದು ಬೆಳಗಿನ ಜಾವ 5:45 ತೋರಿಸ್ತಾ ಇದೆ. ಅನ್ಲೋಡ್ ಮಾಡ್ಕೊಂಡು ಸಿಗ್ತೀನಿ. ನೋಡ್ತಾ ಇರ್ಬೋದು ಸೇಮ್ ಪಾರ್ಕ್ ಥರ ಇದೆ. ಫೈನಲಿ ಅನ್ಲೋಡಿಂಗ್ ಬಂದಿದ್ದೀವಿ. ಇದೇ ಬಿಲ್ಡಿಂಗಲ್ಲೇ ಅನ್ಲೋಡ್ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ, ಅನ್ಲೋಡ್ ಆಗ್ತಾಯಿದೆ. ವಿಡಿಯೋ ಬನ್ನೋಕ್ಕೆ ಬೇಜಾರಲ್ರೆ ದೊಡ್ಡವ್ರೆ. ನೋಡ್ತಾ ಇರ್ಬೋದು ಅನ್ಲೋಡ್ ಆಗ್ತಾಯಿದೆ. ಟಾರ್ಪಲ್ ತೆಗೀರಿ ಅಂತವ್ರೆ. ಟಾರ್ಪಲ್ ಇಂತೂ ಫೈನಲಿ ಇನ್ನೊಂದು 5-10 ಬಾಕ್ಸ್ ಇದ್ದಾವೆ, ಅನ್ಲೋಡ್ ಆಗಿಬಿಡುತ್ತೆ. ಜಾಸ್ತಿ ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಬರೀ ನೈಟ್ ಟೈಮು ಟ್ರಾವೆಲ್ ಮಾಡಿರೋದ್ರಿಂದ ಹೊರಗಡೆ ಏನೂ ಅಷ್ಟು ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಫುಲ್ ಬ್ಲಾಕ್ ಕಾಣ್ತಾಯಿತ್ತು. ಹಂಗಾಗಿ ವೀಡಿಯೋದಲ್ಲಿ ಮಾಡಿದ್ರು ಏನೂ ಕಾಣಿಸಲ್ಲ. ಇವಾಗ ರಿಟರ್ನ್ ಹೋಗಬೇಕು. ಇನ್ನೊಂದು ಗಾಡಿ ಅನ್ಲೋಡ್ಗೆ ಆಗಿಲ್ಲ, ಇನ್ನು ಅನ್ಲೋಡ್ ಪಾಯಿಂಟ್ಗೆ ಹೋಗಿಲ್ಲ. ಅವ್ರು ವೆಯ್ಟ್ ಮಾಡ್ತಾರೆ. ಈಗ ಗೈಡ್ ಹೋಗಿದ್ದಾರೆ ನನ್ನ ಗಾಡಿ ಬಿಟ್ಟು ಆ ಗಾಡಿ ಕರ್ಕೊಂಬರೋಕ್ಕೆ. ಅವ್ರು ಬಂದಿದ ತಕ್ಷಣವೇ 2 ಗಾಡಿನೂ ಜೊತೆಗೆ ಹೋಗೋದು. ಬರೋ ನೀವು ನಂಬಲ್ಲ, 300 ಕಿಲೋಮೀಟ್ರು. ಅದರಲ್ಲಿ ಕನಿಷ್ಠ ಅಂದ್ರೂ 200 ಕಿಲೋಮೀಟ್ರು ನಿಮಗೆ ರಾತ್ರಿ ತೋರಿಸೋನಲ್ಲ ಅದೇ ಥರ ರೋಡುಗಳು. ಫುಲ್ ಘಾಟು. ಆಮೇಲೆ ಸಿಕ್ಕಾಬಟ್ಟೆ ವರ್ಸ್ಟು ರೂಟ್ಗಳು. ನೀವು ನಂಬಲ್ಲ, ನೇಪಾಳಿ ಕರೆನ್ಸಿ 16,000, ನಮ್ಮ ಇಂಡಿಯನ್ ಕರೆನ್ಸಿ 10,000 ರೂಪಾಯಿ ಡೀಸೆಲ್ ಹಾಕ್ಸಿರೋದು. ರಿಸರ್ವಿಗೆ ಬಂದೈತೆ ಗುರು. ಆಲ್ರೆಡಿ 78 ಲೀಟ್ರ್ ಬಂದೈತೆ. ಬರೀ 300 ಕಿಲೋಮೀಟ್ರಿಗೆ ನೀವೇ ಯೋಚನೆ ಮಾಡಿ, 78 ಲೀಟ್ರ್ ಕುಡ್ದೈತೆ ಡೀಸೆಲ್. ಇನ್ನೇನು ನಮ್ಮಮ್ಮ ಅಂದರೆ ಹೋದರೆ ಇನ್ನೊಂದು 50 ಕಿಲೋಮೀಟ್ರ್ ಹೋಗೋದು ಅಷ್ಟೇ. ಏನೂ ಮಾಡೋಂಗಿಲ್ಲ. ಹೆಂಗೋ ಫೈನಲಿ ಅನ್ಲೋಡೆಲ್ಲ ಆಯ್ತಲ್ಲ. ಈಗ ರಿಸೀಟ್ ಇಸ್ಕೊಂಡು ಸೀದಾ ಇಲ್ಲೆಲ್ಲೋ ಲೋಡ್ ಗೀಡ್ ಏನು ಮಾಡಲ್ಲ. ಸೀದಾ ಇಲ್ಲಿಂದ ಗೋರಖ್ಪುರ್ಗೆ ಹೋಗೋದು. ಗೋರಖ್ಪುರಲ್ಲಿ ಲೋಡ್ ಮಾಡಿಕೊಂಡು UP MP ನಾಗ್ಪುರ ಹಂಗೆ ಸೀದಾ ನಮ್ಮ ಬೆಂಗಳೂರಿಗೆ ಹೊರಟೋಗ್ಬಿಡೋಣಂತೆ. ಇಲ್ಲಿಂದ 300 ಕಿಲೋಮೀಟ್ರು, 300 ಒಂದು ಆ ಕಡೆ ಒಂದು 80 ಕಿಲೋಮೀಟ್ರ್, ಒಟ್ಟು ಒಂದು 380-400 ಕಿಲೋಮೀಟ್ರ್ ಅಂತೂ ಖಾಲಿ ಹೋಗಲೇಬೇಕು. ನೋಡೋಣ ಬನ್ನಿ ಇಲ್ಲಿಂದ ಎಷ್ಟು ಗಂಟೆಗೆ ಬಿಡ್ತೀವಿ ಏನೋ ಅಂತ ಅಪ್ಡೇಟ್ ಕೊಡ್ತೀನಿ. ಫಸ್ಟ್ ಇಲ್ಲಿಂದ ರಿಸೀಟ್ ಇಸ್ಕೊಂಡು ಸೀದಾ ಆಫೀಸ್ ಹತ್ರ ಹೋಗಿ. ರೋಡು ಬೈಟ್ ಸೌಂಡ್ ಕೇಳಿಸ್ಬೇಕು ಅಂತ ವಿಂಡೋ ಓಪನ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಅಲ್ಲಾಡ್ತಿದೆ ಗಾಡಿ. ಫೈನಲಿ ಅಲ್ಲಿಂದ 50 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇದೇ ನೇಪಾಳ. ಎಷ್ಟು ಚೆನ್ನಾಗಿದೆ ರೋಡ್ಗಳು, ವಂಡರ್ಫುಲ್. ಲೈಫಲ್ಲಿ ಬರೋಲ್ಲ ಗುರು, ನಾನು ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟೈತೆ. ನಿಮಗೆ ಸೌಂಡ್ ಕೇಳಲಿ ಅಂತ ನೀವು ವಿಂಡೋ ಓಪನ್ ಮಾಡಿದ್ದೀನಿ. ಆ ಫೀಲ್ ಆಗ್ಬೇಕು ನಿಮಗೆ. ನೋಡಿ ಯಾವುದೋ ನದಿ ಹರಿತಾ ಇದೆ. ಭಯಂಕರ ಅಂದರೆ ಭಯಂಕರ ವರಷ್ಟು ಗುರು. ಇಲ್ಲಿನ ಪೆಟ್ರೋಲ್ ಬಂಕ್ಗಳು ನೋಡ್ತಾ ಇರ್ಬೋದು. ಅಪ್ಪ ವೀಡಿಯೋನು ಮಾಡೋಕ್ಕಾಗ್ತಾಯಿಲ್ಲ. ಇನ್ನೊಂದು 100 ಕಿಲೋಮೀಟ್ರ್ ರೋಡ್ ಗುರು. ಈಗ ಪ್ರೆಸೆಂಟು ಸೊನಾಲಿ ಬಾರ್ಡ್ರ್ ಇನ್ನೊಂದು ಕರೆಕ್ಟಾಗಿ ಒಂದು 30-40 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಈಗ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ ಅಂದರೆ ಘಾಟ್ ಸೆಕ್ಷನ್ನು. ಇನ್ನು ಎಂಟ್ರ್ ಆಗ್ತಾಯಿದ್ದೀವಿ. ಈಗ ಸ್ಟಾರ್ಟ್ ಆಗ್ತಾಯಿದೆ ಘಾಟು. ಟೈಮ್ ಬಂದು ಬೆಳಗಿನ ಜಾವ 5:20. ಲೈಟಾಗಿ ಬೆಳಕಾಗಿದೆ. ರೋಡ್ ಕಂಡೀಷನ್ ಮಾತ್ರ ನೇಪಾಳಲ್ಲಿ ಸಿಕ್ಕಾಪಟ್ಟೆ ವರಿಷ್ಠರು. ಗಾಡಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ ನನಗಂತೂ ಈ ಟ್ರಿಪ್ಪಲ್ಲಿ. ರೋಡೇ ಸಾಗಲ್ಲ ಗುರು. ಆಲ್ರೆಡಿ 12,500 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ. ಆಲ್ರೆಡಿ ನೋಡಿ 12,500. ಇನ್ನೂ ನಾನು ಇಂಡಿಯಾ ಬಾರ್ಡ್ರಿಗೆ ಹೋಗಿಲ್ಲ. ರಿಸರ್ವಿಗೆ ಬಿದ್ದಾಯ್ತು. ಏನು ಮಾಡೋಣ ಗುರು. 3,000 ರೂಪಾಯಿ ಡೀಸೆಲ್ಗೆ 14 ಲೀಟ್ರ್ ಬಂದೈತೆ. 40 ರೂಪಾಯಿ ಡಿಫ್ರೆಂಟ್ ಐತೆ ಇಂಡಿಯಾಗೂ ಇಲ್ಲಿಗೂ. ಡೀಸೆಲ್ ಜಾಸ್ತಿ ಕಡಿಮೆ ಅಲ್ಲ.
ರೋಡ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳ್ಕೊಳಕ್ಕೆ ಪದಾನೇ ಇಲ್ಲ ಗುರು. ಮತ್ತು ನನ್ನ ಇಷ್ಟು ಟ್ರಿಪ್ಪಲ್ಲಿ ಒನ್ ಆಫ್ ದ ವರ್ಸ್ಟ್ ರೂಟ್ ಅಂದರೆ ಇದೆ ಗುರು. ವರ್ಸ್ಟ್ ಎಕ್ಸ್ಪೀರಿಯೆನ್ಸೂ ಇದೆ. ಗಾಡಿ ಓಡ್ಸೋಕ್ಕಾಗ್ತಿಲ್ಲ, ಏನಿಲ್ಲ, ರೋಡ್ಗಳು ಸಾಕ್ತಾಯಿಲ್ಲ. ರಾತ್ರಿ ಪೂರ್ತಿ ಗಾಡಿ ಓಡಿಸ್ತಾನೆ ಇದ್ದೀನಿ, ಎಲ್ಲೂ ಮನಗಿಲ್ಲ ಗುರು. ವೀಡಿಯೋ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ ಈ ಕಂಡೀಷನಲ್ಲಿ? ಎಲ್ಲ ತೊಡಗಿಬಿಟ್ಟಿದ್ದಾರೆ. ಫುಲ್ ಕೆಳಗಡೆ ಪಾತಾಡೋದು, ಏನು ಪ್ರೊಟೆಕ್ಷನ್ ಇಲ್ಲ. ಹೋದ ಅಷ್ಟೇ ಅವನು. ಅಷ್ಟೊಂದು ವರಷ್ಟಾಗಿದೆ. ಅದಕ್ಕೇನೆ ಇಲ್ಲಿನ ಪ್ರಧಾನಮಂತ್ರಿಗೆ, MLA MP ಗಳಿಗೆಲ್ಲ ನ್ಯಾಯ ಕೊಡ್ತಂಗೆ ಹೊಡೆದಿರೋದು ಏನಕ್ಕೆ ಅಂದರೆ ಇದೇ ಕಾರಣಕ್ಕೆ. ಬದುಕ್ಸಿದಾರಲ್ಲ ಅದೆಚ್ಚು. ನೀವು ರೋಡಲ್ಲಿ ಹೋಗ್ತಾ ಇದ್ರೆ ಅವ್ನು ನೆನೆಸ್ಕೊಂಬಿಟ್ರೆ ಸಿಕ್ಬಿಟ್ರೆ ಬೇರೆನೇ ಕತೆ ಆಗ್ಬಿಡುತ್ತೆ. ಎತ್ತೆತ್ತು ಬಿಸಾಕ್ತೈತೆ ಗುರು. ಆ ಕಡೆಯಿಂದ ಬರ್ಬೇಕಾದ್ರೆ ಅಷ್ಟು ಗೊತ್ತಾಗಲಿಲ್ಲ, ಲೋಡ್ ಗಾಡಿ ಇತ್ತು. ಖಾಲಿ ಗಾಡಿ ಮಾತ್ರ ಯಪ್ಪ. ಅದು ನೋಡಿ ಡೆಮೋ ನಿಮಗೆ ಫ್ರಂಟ್ ಗಾಡಿಯಲ್ಲೇ ಕಾಣ್ತಾ ಇದೆ ಅನ್ಸುತ್ತೆ. ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ, ಸೀದಾ ಬಾರ್ಡ್ರಿಗೆ ಹೋಗಿ ಮಾಡಿಬಿಡ್ತೀನಿ. ನೋಡ್ತಾ ಇರ್ಬೋದು ಫೈನಲಿ ಇಂಡಿಯಾ ಗೇಟ್. ಝೂಮ್ ಮಾಡ್ತೀನಿ. ನಮ್ಮ ಇಂಡಿಯಾ ಗೇಟ್ ಇದು. ಇಲ್ಲಿ ನಮ್ಮ ಇಂಡಿಯಾಗೆ ವಾಪಸ್ ಬಂದಿದ್ದಾಯಿತು. ನೋಡ್ತಾ ಇರ್ಬೋದು ವೆಲ್ಕಮ್ ಬ್ಯಾಕ್ ಇಂಡಿಯಾ ಅಂತ ಐತೆ. ಸಖತ್ ಖುಷಿ ಆಗ್ಬಿಡುತ್ತೆ ಗುರು ಟೈಟಲ್ ನೋಡ್ತಾ ಇದ್ರೆ. ಈ ಕಡೆ ಗಾಡಿ ಎಲ್ಲ ನೇಪಾಳ ಎಂಟ್ರಿ ಆಗೋಕ್ಕೆ ಕಾಯ್ತಾ ಇದ್ದಾರೆ. ನಮಗೆ ನಮ್ಮ ತಾಯಿನಾಡಿಗೆ ಬರೋಕ್ಕೆ ಸಖತ್ ಖುಷಿ. ಎಲ್ಲಿಂದ ಎಲ್ಲಿಗೆ ಹೋಗ್ರಿ, ಹೋಗೋ ಅಷ್ಟೇ ಖುಷಿ ಗುರು. ಅಲ್ಲಿ ಹೋದ್ಮೇಲೆ 10 ನಿಮಿಷನೂ ಇರೋಕ್ಕಾಗಲ್ಲ ನಮ್ಮ ದೇಶ ಬಿಟ್ಟು. ನಮ್ಮ ದೇಶದ ಸ್ಪೆಷಾಲಿಟಿನೇ ಅದು. ನೀವು ಫಸ್ಟು ಇಲ್ಲೆಲ್ಲರ ಡೀಸೆಲ್ ಹಾಕ್ಸ್ಕೋಬೇಕು. ಹಂಗೆ ಸ್ವಲ್ಪ ನೇಪಾಳ ಕರೆನ್ಸಿನೂ ಐತೆ, ಎಲ್ಲರ ಕೊಟ್ಬಿಟ್ಟು ಇದು ಮಾಡ್ಕೊಳೋಣಂತೆ.